ನೀವು ನೋಡ್ತಾ ಇದ್ದೀರಾ ಸನ್ಮಾರ್ಗ ಸುದ್ದಿ ಸಂಚಯ. ನಾನು ಶಂಶೀರ್ ಬುಡೋಳಿ. ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತ್ತು ಸಂಸದೆ ಪ್ರಿಯಾಂಕಾ ಗಾಂಧಿ ಸಂಬಾಲ್ ಹಿಂಸಾಚಾರದಲ್ಲಿ ಸಾವನ್ನಪ್ಪಿದವರ ಕುಟುಂಬಸ್ಥರನ್ನು ದೆಹಲಿಯಲ್ಲಿ ಭೇಟಿ ಮಾಡಿದರು. ಸೋನಿಯಾ ಗಾಂಧಿ ಇವರ ಮನೆಯಲ್ಲಿ ಮೃತರ ಕುಟುಂಬಸ್ಥರನ್ನ ಭೇಟಿಯಾದ ಗಾಂಧಿ ಸಹೋದರರು ಹಿಂಸಾಚಾರ ಮತ್ತು ಅದರ ಬಳಿಕದ ಸಂಪೂರ್ಣ ಮಾಹಿತಿಯನ್ನ ಪಡೆದುಕೊಂಡರು. ಈ ಕುರಿತು ಕಾಂಗ್ರೆಸ್ ಎಕ್ಸ್ನಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದು, ಇಂದು ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಸಂಸದೆ ಪ್ರಿಯಾಂಕಾ ಗಾಂಧಿ ಸಂಬಲ್ ಸಂತ್ರಸ್ತರನ್ನ ಭೇಟಿಯಾಗಿದ್ದಾರೆ. ಸಂಬಲ್ ಘಟನೆಯು ಬಿಜೆಪಿಯ ದ್ವೇಷ ರಾಜಕೀಯದ ದುಷ್ಪರಿಣಾಮವಾಗಿದೆ. ಇದು ಶಾಂತಿಯುತ ಸಮಾಜಕ್ಕೆ ಮಾರಕವಾಗಿದೆ. ನಾವು ಈ ಹಿಂಸಾತ್ಮಕ ಮತ್ತು ದ್ವೇಷದ ಮನಸ್ಥಿತಿಯನ್ನ ಪ್ರೀತಿ ಮತ್ತು ಸಹೋದರತೆಯಿಂದ ಸೋಲಿಸಬೇಕು ಮತ್ತು ನಾವು ಎಲ್ಲ ಸಂತ್ರಸ್ತರ ಜೊತೆ ನಿಲ್ಲುತ್ತೇವೆ. ಅವರಿಗೆ ನ್ಯಾಯ ಸಿಗುವವರೆಗೂ ಹೋರಾಟ ನಡೆಸುತ್ತೇವೆ ಎಂದು ಹೇಳಿದ್ದಾರೆ. ಡಿಸೆಂಬರ್ 4ರಂದು ಸಂಬಾಲ್ಗೆ ತೆರಳಿ ಮೃತರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಲು ರಾಹುಲ್ ಗಾಂಧಿ ಹೊರಟಿದ್ದರು. ಆದರೆ ಅವರನ್ನ ದೆಹಲಿ ಉತ್ತರ ಪ್ರದೇಶ ಗಡಿ ಗಾಜಿಪುರದಲ್ಲಿ ಸರ್ಕಾರ ತಡೆದಿತ್ತು. ಪೊಲೀಸರು ತಡೆದಾಗ ರಾಹುಲ್ ಗಾಂಧಿ ಸ್ಥಳದಲ್ಲೇ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದರು. ಪ್ರತಿಪಕ್ಷ ನಾಯಕನಾಗಿ ಸಂಬಾಲ್ಗೆ ಹೋಗುವುದು ನನ್ನ ಹಕ್ಕು ಎಂದಿದ್ದರು. ನಾನು ಪೊಲೀಸರ ಜೊತೆ ಸಹಕರಿಸಲು ಸಿದ್ಧ. ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗದಂತೆ ಒಬ್ಬನೇ ಹೋಗುತ್ತೇನೆ, ಪೊಲೀಸರ ಜೊತೆ ಹೋಗುತ್ತೇನೆ ಎಂದು ಹೇಳಿದ್ದರು. ಮೊಘಲ್ ಕಾಲದ ಪುರಾತನ ಶಾಹಿ ಜಾಮಾ ಮಸೀದಿಯ ಸಮೀಕ್ಷೆಗೆ ನ್ಯಾಯಾಲಯ ಆದೇಶಿಸಿದ ಬಳಿಕ ನವೆಂಬರ್ 19ರಿಂದ ಉತ್ತರ ಪ್ರದೇಶದ ಸಂಬಾಲ್ನಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ನವೆಂಬರ್ 24ರಂದು ಅಧಿಕಾರಿಗಳು ಎರಡನೇ ಸಮೀಕ್ಷೆಗೆ ಆಗಮಿಸಿದಾಗ ಆಕ್ರೋಶಗೊಂಡ ಜನರು ಪ್ರತಿಭಟನೆ ನಡೆಸಿದ್ದರು. ಅದು ಹಿಂಸಾಚಾರಕ್ಕೆ ತಿರುಗಿ ಭದ್ರತಾ ಪಡೆಗಳು ಗುಂಡು ಹಾರಿಸಿತ್ತು. ಈ ಘಟನೆಯಲ್ಲಿ 5 ಸಾವನ್ನಪ್ಪಿದ್ದಾರೆ. ದಿಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಪಕ್ಷ ಸ್ವಂತ ಬಲದಲ್ಲಿ ಸ್ಪರ್ಧೆ ಮಾಡುತ್ತೆ, ಕಾಂಗ್ರೆಸ್ ಜೊತೆಗೆ ಯಾವುದೇ ಮೈತ್ರಿ ಮಾಡಿಕೊಳ್ಳುವುದಿಲ್ಲ ಎಂದು ಎಎಪಿ ಪಕ್ಷದ ರಾಷ್ಟ್ರೀಯ ಸಂಚಾಲಕ ಅರವಿಂದ್ ಕೇಜ್ರಿವಾಲ್ ಹೇಳಿದ್ದಾರೆ. ಕಾಂಗ್ರೆಸ್ ಜೊತೆಗೆ ಆಪ್ ಮೈತ್ರಿ ಮಾಡಿಕೊಳ್ಳಲಿದೆ ಎನ್ನುವ ವರದಿ ಬೆನ್ನಲ್ಲೇ ಎಕ್ಸ್ನಲ್ಲಿ ಪೋಸ್ಟ್ ಹಂಚಿಕೊಳ್ಳುವ ಮೂಲಕ ಅವರು ಆಮ್ ಆದ್ಮಿ ಪಕ್ಷವು ದೆಹಲಿಯಲ್ಲಿ ತನ್ನ ಸ್ವಂತ ಬಲದ ಮೇಲೆ ಈ ಚುನಾವಣೆಯಲ್ಲಿ ಹೋರಾಡಲಿದೆ, ಕಾಂಗ್ರೆಸ್ ಜೊತೆ ಯಾವುದೇ ಮೈತ್ರಿ ಮಾಡಿಕೊಳ್ಳುವ ಸಾಧ್ಯತೆ ಇಲ್ಲ ಎಂದಿದ್ದಾರೆ. ಇಂಡಿಯಾ ವಿರೋಧ ಪಕ್ಷದ ಭಾಗವಾಗಿದ್ದರೂ ಕಾಂಗ್ರೆಸ್ ಜೊತೆಗಿನ ಮೈತ್ರಿಯನ್ನ ಅರವಿಂದ್ ಕೇಜ್ರಿವಾಲ್ ತಳ್ಳಿ ಹಾಕಿದ್ದು ಇದೇ ಮೊದಲಲ್ಲ. ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಇವಿಎಂ ಮತ್ತು ವಿವಿಪ್ಯಾಟ್ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಎಂದು ಆರೋಪ ಮಾಡಿ ಸುಪ್ರೀಂ ಕೋರ್ಟ್ ಮೊರೆ ಹೋಗೋಕೆ ಇಂಡಿಯಾ ಮೈತ್ರಿಕೂಟ ನಿರ್ಧಾರ ಮಾಡಿದೆ ಎಂದು ಎನ್ಸಿಪಿ ಶರದ್ ಪವಾರ್ ಬಣದ ನಾಯಕ ಪ್ರಶಾಂತ್ ಸುಧರ್ಮಾವ್ ಜಗತಾಪ್ ಹೇಳಿದ್ದಾರೆ. ಕೋರ್ಟ್ ನಮ್ಮ ಪರ ಆದೇಶ ನೀಡುತ್ತೆ ಎಂದು ಅವರು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಎನ್ಸಿಪಿ ಎಸ್ಪಿ ಮುಖ್ಯಸ್ಥ ಶರದ್ ಪವಾರ್, ಸುಪ್ರಿಯಾ ಸುಳೆ, ಆಪ್ ಸಂಚಾಲಕ ಅರವಿಂದ್ ಕೇಜ್ರಿವಾಲ್, ಆಪ್ನ ರಾಜ್ಯಸಭಾ ಸದಸ್ಯ ಸಂಜಯ್ ಸಿಂಗ್ ಮತ್ತು ಹಿರಿಯ ಕಾಂಗ್ರೆಸ್ ನಾಯಕ ಅಭಿಷೇಕ್ ಮನು ಸಿಂಘ್ವಿ ಅವರೊಂದಿಗೆ ಮಂಗಳವಾರ ರಾತ್ರಿ ನಡೆದ ಉನ್ನತ ಮಟ್ಟದ ಸಭೆಯ ನಂತರ ಜಗತಾಪ್ ಎನ್ಸಿಪಿ ಶರದ್ ಪವಾರ್ ಬಣದ ನಾಯಕ ಪ್ರಶಾಂತ್ ಸುಧರ್ಮಾವ್ ಜಗತಾಪ್ ಈ ವಿಷಯ ತಿಳಿಸಿದ್ದಾರೆ. ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಜಯಗಳಿಸಲು ನಡೆಸಿದ ಹಗರಣ ಸಂಬಂಧ ಇಂಡಿಯಾ ಮೈತ್ರಿಕೂಟದ ಪರವಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಲೇರಲು ಇಂದು ಶರದ್ ಪವಾರ್ ಅವರ ಮನೆಯಲ್ಲಿ ನಡೆದ ಸಭೆಯಲ್ಲಿ ನಾವು ನಿರ್ಧರಿಸಿದ್ದೇವೆ. ಇಂಡಿಯಾ ಮೈತ್ರಿಕೂಟದ ಎಲ್ಲಾ ಪಕ್ಷಗಳು ಒಂದಾಗಿ ನ್ಯಾಯಾಲಯದ ಮೊರೆ ಹೋಗಲಿವೆ. ಮತಗಳ ಸಂಖ್ಯೆಯಲ್ಲಿ ಏರಿಕೆ, ಇವಿಎಂ ವಿವಿಪ್ಯಾಟ್ ದುರ್ಬಳಕೆ ಕುರಿತು ನಾವು ದೂರು ನೀಡಲಿದ್ದೇವೆ. ಸುಪ್ರೀಂ ಕೋರ್ಟ್ ಮೇಲೆ ನಮಗೆ ಭರವಸೆ ಇದೆ, ಅದು ನಮ್ಮ ಪರವಾಗಿ ಮತ್ತು ಹಗರಣದ ವಿರುದ್ಧ ಆದೇಶ ನೀಡಲಿದೆ ಎಂದು ಪುಣೆ ಎನ್ಸಿಪಿ ಅಧ್ಯಕ್ಷರು ಆಗಿರುವ ಪ್ರಶಾಂತ್ ಸುಧರ್ಮಾವ್ ಜಗತಾಪ್ ತಿಳಿಸಿದ್ದಾರೆ. ಈ ನಡುವೆ ಮಹಾರಾಷ್ಟ್ರದ ಹೆಚ್ಚುವರಿ ಮುಖ್ಯ ಚುನಾವಣಾಧಿಕಾರಿ ಕಿರಣ್ ಕುಲಕರ್ಣಿ ಮತಯಂತ್ರಗಳ ದುರ್ಬಳಕೆ ಆರೋಪವನ್ನು ತಳ್ಳಿಹಾಕಿದ್ದು, ಇವಿಎಂಗಳಲ್ಲಿ ಬಳಸುವ ಚಿಪ್ಗಳು ಒನ್ ಟೈಮ್ ಪ್ರೋಗ್ರಾಮೇಬಲ್ ಆಗಿದ್ದು ಟ್ಯಾಂಪರಿಂಗ್ ಅಸಾಧ್ಯ ಎಂದಿದ್ದಾರೆ. ಸ್ವತಂತ್ರ ಮತ್ತು ಸಾರ್ವಭೌಮ ರಾಷ್ಟ್ರಕ್ಕಾಗಿ ಹೋರಾಡ್ತಾ ಇರುವ ಫೆಲಿಸ್ತೀನಿಯರಿಗೆ ಸಂಸದೆ ಪ್ರಿಯಾಂಕಾ ಗಾಂಧಿ ಬೆಂಬಲವನ್ನ ಸಾರಿದ್ದಾರೆ. ಭಾರತದಲ್ಲಿರುವ ಫೆಲಿಸ್ತೀನ್ ರಾಜತಾಂತ್ರಿಕ ಪ್ರತಿನಿಧಿ ಡಾಕ್ಟರ್ ಆಬಿದ್ ಎಲ್ರಾಸೆಸ್ ಅಬು ಜಾಸಿರ್ ಇವರ ಜೊತೆ ತನ್ನ ವಸತಿಯಲ್ಲಿ ನಡೆಸಿದಂತಹ ಮಾತುಕತೆಯ ವೇಳೆ ಅವರು ಈ ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ. ಫೆಲಿಸ್ತೀನ್ ಜೊತೆಗೆ ತನಗಿರುವ ಸಂಬಂಧವನ್ನ ಪ್ರಿಯಾಂಕಾ ಈ ಸಂದರ್ಭದಲ್ಲಿ ಡಾಕ್ಟರ್ ಆಬಿದ್ ಅವರಿಗೆ ತಿಳಿಯಪಡಿಸಿದ್ದಾರೆ. ತಾನು ಚಿಕ್ಕವಳಿರುವಾಗ ಪಿಎಲ್ಒನ ನಾಯಕ ಯಾಸಿರ್ ಅರ್ಘಾತ್ ಅವರನ್ನ ಭೇಟಿಯಾದ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಭಾರತಕ್ಕೆ ಭೇಟಿ ನೀಡಿದ ವೇಳೆ ತಾನು ಅರ್ಫಾತ್ ರನ್ನ ಭೇಟಿಯಾಗಿದ್ದೆ ಎಂದು ಪ್ರಿಯಾಂಕಾ ಹೇಳಿದ್ದಾರೆ. ಅದೇ ವೇಳೆ ಫೆಲಿಸ್ತೀನಿನ ಗಾಜಾದಲ್ಲಿ ಇಸ್ರೇಲ್ ನಡೆಸುತ್ತಿರುವ ಆಕ್ರಮಣದಿಂದಾಗಿ ಮಕ್ಕಳು ಮತ್ತು ಮಹಿಳೆಯರು ಅನುಭವಿಸುತ್ತಿರುವ ಸಂಕಟ ಮತ್ತು ಸಾವುಗಳ ಬಗ್ಗೆ ಅವರು ತೀವ್ರ ದುಃಖ ವ್ಯಕ್ತಪಡಿಸಿದ್ದಾರೆ. ಗಾಜಾದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಕ್ರೌರ್ಯ ನಡೆಯುತ್ತಿದ್ದರೂ ಅಂತಾರಾಷ್ಟ್ರೀಯ ಸಮುದಾಯ ಮೌನವಾಗಿರುವುದೇಕೆ ಎಂದವರು ಪ್ರಶ್ನಿಸಿದ್ದಾರೆ. ಪತ್ರಕರ್ತರ ಕೈಯಿಂದ ಮೈಕನ್ನ ಕಿತ್ಕೊಂಡು ಅವರ ಮೇಲೆ ಅದನ್ನ ಬೀಸಿ ಹಲ್ಲೆ ನಡೆಸಿದ ಆರೋಪದಡಿಯಲ್ಲಿ ತೆಲುಗು ನಟ ಮತ್ತು ನಿರ್ಮಾಪಕ ಮೋಹನ್ ಬಾಬು ವಿರುದ್ಧ ಕೇಸ್ ದಾಖಲಾಗಿದೆ. ಮೋಹನ್ ಬಾಬು ಮತ್ತು ಅವರ ಮಗ ಮಂಜು ಮನೋಜ್ ಇವರ ನಡುವೆ ಇರುವಂತಹ ವಿವಾದದ ಹಿನ್ನೆಲೆಯಲ್ಲಿ ವರದಿ ಮಾಡೋಕೆ ಪತ್ರಕರ್ತರು ಅವರ ಮನೆಗೆ ಹೋಗಿದ್ರು. ಈ ಹಲ್ಲೆಯನ್ನ ಖಂಡಿಸಿ ಪತ್ರಕರ್ತರು ಮೋಹನ್ ಬಾಬು ಅವರ ಮನೆಯ ಮುಂದೆ
ಪ್ರತಿಭಟನೆ ನಡೆಸಿದ್ರು. ಈ ಹಲ್ಲೆಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಮಗ ಮಂಜು ಮನೋಜ್ ಮನೆ ಪ್ರವೇಶಿಸಲು ಪ್ರಯತ್ನಿಸಿದಾಗ ಭದ್ರತಾ ಸಿಬ್ಬಂದಿಗಳು ಅವರನ್ನ ಹೊರಗೆ ತಳ್ಳಿದರು. ಈ ಘಟನೆಯನ್ನ ವರದಿ ಮಾಡಲು ಬಂದ ಪತ್ರಕರ್ತರ ವಿರುದ್ಧ ತಿರುಗಿಬಿದ್ದ ಮೋಹನ್ ಬಾಬು ಮೈಕ್ ಕಿತ್ತುಕೊಂಡು ಪತ್ರಕರ್ತನ ಮೇಲೆ ದಾಳಿ ನಡೆಸಿದ್ರು. ಇದರಿಂದಾಗಿ ಪತ್ರಕರ್ತನಿಗೆ ಗಾಯವಾಗಿದೆ. ತನ್ನ ಮಗ ಮನೋಜ್ ಮತ್ತು ಆತನ ಪತ್ನಿ ತನ್ನನ್ನ ಬೆದರಿಸುತ್ತಿದ್ದಾರೆ, ಬಲಪ್ರಯೋಗದಿಂದ ಜಲ್ಪಳ್ಳಿಯಲ್ಲಿರುವ ತನ್ನ ಮನೆಯನ್ನ ವಶಪಡಿಸಿಕೊಳ್ಳುವ ತಂತ್ರ ಹೂಡಿದ್ದಾರೆ ಎಂದು ಆರೋಪಿಸಿ ಮೋಹನ್ ಬಾಬು ಪೊಲೀಸರಿಗೆ ದೂರು ನೀಡಿದ್ದರು. ಈ ಮೂಲಕ ಇವರ ನಡುವಿನ ಜಗಳ ಬಹಿರಂಗಕ್ಕೆ ಬಂದಿತ್ತು. ಆದರೆ ತಾನು ಸಂಪತ್ತಿಗಾಗಿ ಹೋರಾಡುತ್ತಿಲ್ಲ, ಸ್ವಾಭಿಮಾನಕ್ಕಾಗಿ ಹೋರಾಡುತ್ತಿದ್ದೇನೆ ಎಂದು ಮನೋಜ್ ಹೇಳಿದ್ದಾರೆ. ಸಿರಿಯಾ ಅಧ್ಯಕ್ಷ ಅಸಾದ್ ಅವರು ರಷ್ಯಾಕ್ಕೆ ಪಲಾಯನ ಮಾಡಿದ ಬಳಿಕ ಸಿರಿಯಾದಲ್ಲಿ ಅತಂತ್ರ ಸ್ಥಿತಿ ನಿರ್ಮಾಣವಾಗಿದೆ. ಇಸ್ರೇಲ್ ಇದರ ದುರ್ಬಳಕೆಗೆ ಮುಂದಾಗಿದೆ. ಸಿರಿಯಾದ ಮೇಲೆ 300ಕ್ಕಿಂತಲೂ ಅಧಿಕ ವೈಮಾನಿಕ ದಾಳಿಯನ್ನು ನಡೆಸಿದೆ. ಗೋಲನ್ ಬೆಟ್ಟಕ್ಕೆ ತಾಗಿಕೊಂಡಿರುವ ಅನೇಕ ಗ್ರಾಮಗಳ ಮೇಲೆ ಇಸ್ರೇಲ್ ಸೇನೆ ಆಧಿಪತ್ಯ ಸ್ಥಾಪನೆ ಮಾಡಿದೆ ಮತ್ತು ಇದೀಗ ಸಿರಿಯಾದ ರಾಜಧಾನಿ ಡಮಸ್ಕಸ್ನತ್ತ ಮುಂದುವರಿತಾ ಇದೆ ಎಂಬ ಮಾಹಿತಿ ಸಿಕ್ಕಿದೆ. ಅಸದ್ ಅವರ ಕಾಲದಲ್ಲಿದ್ದ ವೈಮಾನಿಕ ಕೇಂದ್ರ, ನೌಕಾದಳ ಮತ್ತು ಶಸ್ತ್ರಾಸ್ತ್ರ ಕೊಠಡಿಗಳ ಮೇಲೆ ಇಸ್ರೇಲ್ ಬಾಂಬ್ ಅನ್ನು ಸುರಿಸಿದೆ. ಆದರೆ ಅಸದ್ರನ್ನ ದೇಶದಿಂದ ಪಲಾಯನ ಮಾಡುವಂತೆ ಮಾಡಿದ ಹಯಾತ್ ತಹರೀರ್ ಅಲ್ ಶಾಮ್ನ ಸೈನಿಕರು ಮತ್ತು ಮುಖಂಡರು ಈ ಬಗ್ಗೆ ಯಾವ ಹೇಳಿಕೆಯನ್ನು ನೀಡಿಲ್ಲ. ಅಸದ್ರನ್ನ ಓಡಿಸುವುದಕ್ಕೆ ಅವರಿಗಿದ್ದ ಉತ್ಸಾಹ ಇದೀಗ ದೇಶವನ್ನ ರಕ್ಷಿಸಿಕೊಳ್ಳುವಲ್ಲಿ ಇಲ್ಲ ಎಂಬ ಆರೋಪ ಕೇಳಿಬಂದಿದೆ. ಸಿರಿಯಾವನ್ನ ಸಂಪೂರ್ಣ ನಿರಸ್ತ್ರಗೊಳಿಸುವ ಉದ್ದೇಶ ಇಸ್ರೇಲ್ ಹೊಂದಿದಂತಿದೆ. ಸಿರಿಯಾದಲ್ಲಿ ಯಾರೇ ಅಧಿಕಾರಕ್ಕೆ ಬಂದರೂ ತನ್ನ ವಿರುದ್ಧ ತುಟಿಬಿಚ್ಚದಂತಹ ಒಂದು ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಲು ಇಸ್ರೇಲ್ ತೀರ್ಮಾನಿಸಿದೆ. ಸಿರಿಯಾದಲ್ಲಿ ಬಹುತೇಕ ಇಸ್ರೇಲ್ ಸೇನೆ ವ್ಯಾಪಿಸಿಕೊಂಡಿದ್ದು ಇದನ್ನ ತನ್ನ ಪ್ರತಿರೋಧದ ಭಾಗ ಎಂದು ಇಸ್ರೇಲ್ ಸಮರ್ಥಿಸಿಕೊಂಡಿದೆ. ಮಾತ್ರ ಅಲ್ಲ, ಇಸ್ರೇಲ್ನ ಈ ಕಾರ್ಯಾಚರಣೆಯನ್ನ ಅಮೆರಿಕ ಬೆಂಬಲಿಸಿದೆ. ಆದರೆ ಈ ವಿಷಯದಲ್ಲಿ ಇತರ ಯಾವುದೇ ಯುರೋಪಿಯನ್ ರಾಷ್ಟ್ರಗಳು ಪ್ರತಿಕ್ರಿಯಿಸಿಲ್ಲ. ಫೆಲಿಸ್ತೀನ್ ಪರ ಪ್ರಬಂಧ ಬರೆದಂತಹ ಆರೋಪದಡಿಯಲ್ಲಿ ಭಾರತ ಮೂಲದ ವಿದ್ಯಾರ್ಥಿ ಪ್ರಹ್ಲಾದ್ ಅಯ್ಯಂಗಾರ್ ಇವರನ್ನ ಅಮೆರಿಕದ ಪ್ರತಿಷ್ಠಿತ ಶೈಕ್ಷಣಿಕ ಸಂಸ್ಥೆ MIT ಸಸ್ಪೆಂಡ್ ಮಾಡಿದೆ. ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮತ್ತು ಕಂಪ್ಯೂಟರ್ ಸೈನ್ಸ್ ವಿಭಾಗದಲ್ಲಿ ಈ ಅಯ್ಯಂಗಾರ್ PhD ಅಧ್ಯಯನ ಮಾಡ್ತಾ ಇದ್ರು. ಕಾಲೇಜಿನ ಮ್ಯಾಗಜಿನ್ ನಲ್ಲಿ ಈ ಅಯ್ಯಂಗಾರ್ ಕಳೆದ ತಿಂಗಳು ಒಂದು ಪ್ರಬಂಧ ಬರೆದಿದ್ರು. ಆನ್ ಫ್ಯಾಸಿಸಂ ಎಂಬ ಶೀರ್ಷಿಕೆಯಲ್ಲಿ ಬರೆದ ಈ ಪ್ರಬಂಧವನ್ನ ಈ ಅಮಾನತಿಗೆ ಸಮರ್ಥನೆಯಾಗಿ ತೋರಿಸಲಾಗಿದ್ದು, ಈ ಬರಹ ಹಿಂಸೆಗೆ ಪ್ರಚೋದಿಸುತ್ತದೆ ಎಂದು ಆರೋಪಿಸಲಾಗಿದೆ. ಈ ಬರಹವನ್ನ ಪ್ರಕಟಿಸಿದ ಪತ್ರಿಕೆಯನ್ನು ಕೂಡ ನಿಷೇಧಿಸಲಾಗಿದೆ. ಈ ಬರಹದಲ್ಲಿ ಪಾಪ್ಯುಲರ್ ಫ್ರಂಟ್ ಫಾರ್ ದಿ ಲಿಬರೇಷನ್ ಆಫ್ ಪ್ಯಾಲೆಸ್ತೈನ್ ಲೋಗೋವನ್ನ ಬಳಸಿಕೊಳ್ಳಲಾಗಿದೆ ಎಂದು ಅಮೆರಿಕದ ರಕ್ಷಣಾ ಇಲಾಖೆಯು ಆರೋಪಿಸಿದೆ. ಆದರೆ ಅಯ್ಯಂಗಾರ್ ಇದನ್ನ ಒಪ್ಪಿಕೊಂಡಿಲ್ಲ. ತನ್ನ ಮೇಲೆ ಹೊರಿಸಿರುವ ಆರೋಪಗಳು ಫೋಟೋಕ್ಕೆ ಸಂಬಂಧಿಸಿದ್ದಾಗಿದೆ ಮತ್ತು ಆ ಫೋಟೋವನ್ನ ನಾನು ಕೊಟ್ಟಿಲ್ಲ ಎಂದು ಅಯ್ಯಂಗಾರ್ ಸಮರ್ಥಿಸಿದ್ದಾರೆ. ಆದರೆ ಅಯ್ಯಂಗಾರ್ ಕಳೆದ ವರ್ಷ ಫೆಲಸ್ತೀನ್ ಪರ ಚಳವಳಿಯಲ್ಲಿ ಭಾಗವಹಿಸಿದ್ದರು. ಇದೀಗ ಅಯ್ಯಂಗಾರ್ ವಿರುದ್ಧ ಕೈಗೊಂಡ ಕ್ರಮದ ವಿರುದ್ಧ ಕುಲಪತಿಗಳಿಗೆ ಮೇಲ್ಮನವಿ ಸಲ್ಲಿಸಲು ವಿದ್ಯಾರ್ಥಿ ಒಕ್ಕೂಟ ನಿರ್ಧರಿಸಿದೆ. ನೀವು ಲೋನ್ ಆ್ಯಪ್ಗಳ ಕಾಟದಿಂದ ಆತ್ಮಹತ್ಯೆ ಮಾಡಿಕೊಳ್ಳುವವರ ಸುದ್ದಿಯನ್ನ ನೀವು ಆಗಾಗ ಕೇಳಿರ್ತೀರಿ. ಇದೀಗ ಅಂತಹದ್ದೇ ಒಂದು ಸುದ್ದಿ ಹೈದರಾಬಾದ್ನಿಂದ ವರದಿಯಾಗಿದೆ. ಇಲ್ಲಿನ ವಿಶಾಖಪಟ್ಟಣದ 27 ವರ್ಷದ ನರೇಂದ್ರ ಎಂಬವ ಇದೀಗ ಇದಕ್ಕೆ ಹೊಸ ಸೇರ್ಪಡೆ. ಕಳೆದ ಅಕ್ಟೋಬರ್ 20ರಂದು ಈತ ಮದುವೆ ಆಗಿದ್ದ. ಮೀನುಗಾರಿಕೆ ವೃತ್ತಿ ನಡೆಸ್ತಾ ಇರುವ ಈತ ಕೆಲ ದಿನಗಳಿಂದ ಕೆಲಸಕ್ಕೆ ಹೋಗೋಕ್ಕೆ ಸಾಧ್ಯ ಆಗಿರಲಿಲ್ಲ. ಈ ಕಾರಣದಿಂದ ಈತ ಲೋನ್ ಆ್ಯಪ್ನ ಮೂಲಕ 2,000 ರೂಪಾಯಿ ಸಾಲವನ್ನು ಪಡೆದಿದ್ದ. ಪಡೆದ 2,000 ರೂಪಾಯಿಯನ್ನ ಈ ನರೇಂದ್ರ ಮರಳಿಸಿದ್ದನಾದರೂ ಲೋನ್ ಆಪ್ ಕಂಪನಿ ಹೇಳಿದಷ್ಟು ದೊಡ್ಡ ಮಟ್ಟದ ಬಡ್ಡಿಯನ್ನ ಪಾವತಿಸಲು ಈತನಿಗೆ ಸಾಧ್ಯವಾಗಿರಲಿಲ್ಲ. ಆದರೆ ಕಂಪನಿ ಜನರು ಈತನ ಬೆನ್ನತ್ತಿದರು, ಬಡ್ಡಿ ಪಾವತಿಸುವಂತೆ ಪೀಡಿಸತೊಡಗಿದ್ರು. ತನ್ನಿಂದ ಸಾಧ್ಯವಿಲ್ಲ ಎಂದು ಈತ ಹೇಳಿದಾಗ ಈತನ ಪತ್ನಿಯ ನಗ್ನ ಚಿತ್ರವನ್ನ ಮಾರ್ಫ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚುವುದಾಗಿ ಬೆದರಿಸಿದ್ರು. ಈ ವಿಷಯವನ್ನ ಈತ ಯಾರೊಂದಿಗೂ ಹೇಳಿರಲಿಲ್ಲ ಮತ್ತು ಇದು ಈತನನ್ನ ಖಿನ್ನತೆಯತ್ತ ದೂಡಿತ್ತು ಎಂದು ಕೂಡ ಪೊಲೀಸರು ಬಹಿರಂಗಪಡಿಸಿದ್ದಾರೆ. ಮಾನಸಿಕವಾಗಿ ತೀವ್ರವಾಗಿ ಕುಗ್ಗಿದ್ದ ಈತ ಇದೀಗ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಈತನ ಕುಟುಂಬವು ಪೊಲೀಸರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ದೂರು ಸಲ್ಲಿಸಿದ್ದಾರೆ. ಇದುವೇ ಈ ಹೊತ್ತಿನ ಸನ್ಮಾರ್ಗ ಸುದ್ದಿ ಸಂಚಯ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್. ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.